ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಮಳೆ ಚಿಟಪಟ ಮಳೆಯಲ್ಲಿ ಸಂಡೇ ಕೂಡ ಏನು ತಿನ್ನಬೇಕು ಏನಾದ್ರು ತಿನ್ನಬೇಕಂತ ಎಲ್ರಿಗೂ ಒಂದು ಆಸೆ ಇರ್ತಲ್ವ. ಹೊರಗಡೆ ಹೋದರೆ ಹೊರಗಡೆದ ಬಜ್ಜಿ ಬೋಂಡ ಎಲ್ಲ ತಿನ್ನಬೇಕಂತ ಅನ್ನಿಸ್ತದೆ ಮಳೆಗೆ. ಆದರೆ ಅದು ತಿನ್ನೋದು ಬೇಡ ಅನಿಸ್ತದೆ. ಯಾಕೆ ಅಂದರೆ ಫ್ರೈ ಮಾಡಿದ ಆಯಿಲಲ್ಲೇ ಪುನಃ ಫ್ರೈ ಮಾಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಕೆಲವರಿಗೆ ಅಯ್ಯೋ ಬೇಡ ಎಣ್ಣೆಯಲ್ಲಿ ತಿಂದು ನಮ್ಮ ಡಯಟ್ ಎಲ್ಲ ಹಾಳಾಗ್ತದೆ ಅಂತ ಹಾಗೆಲ್ಲ ಬೇಜಾರಿರ್ತದೆ. ಆ ಥರ ಬೇಜಾರು ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ನಾವು ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮನೆಯಲ್ಲಿ ಇರುವಂಥ ಐಟಮನ್ನೇ ಹಾಕಿ ಎಷ್ಟು ರುಚಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಅದು ಸೂಪರ್ ಆಗಿರ್ತದೆ ಮತ್ತು ಟೇಸ್ಟಿ ಕೂಡ ಬರ್ತದೆ ಮತ್ತು ಸ್ಪೆಷಲಾಗಿ ಕೂಡ ಇದೆ. ಅದು ಯಾವ ತಿಂಡಿ ಹೇಗಿದೆ, ಎಷ್ಟು ವೇಗವಾಗಿ ಮಾಡ್ಬೋದು, ಎಷ್ಟು ಟೇಸ್ಟಿಯಾಗಿ ಬರ್ತದೆ, ಎಷ್ಟು ಹೆಲ್ದಿಯಾಗಿದೆ ಅನ್ನೋದನ್ನು ನೋಡೋಣ. ಬನ್ನಿ ಹೋಗೋಣ. ಇಲ್ಲಿ 3 ಬಾಯ್ಲ್ಡ್ ಎಗ್ ತಗೊಂಡಿದ್ನಲ್ವಾ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಹಾಕ್ಕೊಳ್ತೀನಿ ನಾನು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದೊಡ್ಡ ಗಡ್ಡೆಯಷ್ಟು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ನೀರುಳ್ಳಿ ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು ಎಳೆಯಷ್ಟು ಕರಿಬೇವು, ಇದಕ್ಕೆ ನಾನು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅಜ್ವೈನ್ ಹಾಕ್ಕೊಳ್ತೀನಿ. ಇಷ್ಟು ಸಾಕು, ಚೂರು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು. ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಇನ್ನೂ ಐಟಮ್ ಹಾಕ್ಲಿಕ್ಕಿದೆ. ಉಪ್ಪೆಲ್ಲ ಹಿಡಿಬೇಕಲ್ವ ಇದಕ್ಕೆ. ಒಳಗೆ ನೀರುಳ್ಳಿ ಮತ್ತು ಎಗ್ ಮತ್ತು ಇದು ಅಜ್ವಾನೆಲ್ಲ ಹಾಕಿದ್ದೀವಲ್ವ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಮತ್ತು ಉಪ್ಪು ಹಿಡ್ಕೋಬೇಕು. ಅದಕ್ಕೋಸ್ಕರ ಫಸ್ಟಿಗೆ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದನ್ನು. ಇದು ಎಗ್ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಹಾಗಾಗಿ ಸ್ವಲ್ಪ ಅಜ್ವಾನ್ ಹಾಕ್ಕೋಬೇಕಾಗುತ್ತಾ. ಹಾಗೆ ಸ್ವಲ್ಪ ನಾನಿಲ್ಲಿ ಎಗ್ಗೆ ಎಲ್ಲ ಉಪ್ಪನ್ನು ಹಾಕಿ ರೆಡಿ ಮಾಡಿಕೊಂಡೆ. ಈಗ ಇದಕ್ಕೆ ಮಸಾಲೆ ನೋಡೋಣ. ಸ್ವಲ್ಪ ಒಂದು 1/4 ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. ಸ್ವಲ್ಪವೇ, ನನ್ನ ಚಿಲ್ಲಿ ಪೌಡ್ರ್ ಖಾರ ಇದೆ ಅದಕ್ಕೋಸ್ಕರ. ಮತ್ತು ಒಂದು 1/4 ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಳ್ತೀನಿ, ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೋಸ್ಕರ. ಈಗ ಇದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಒಂದು ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ ಸಾಕು. ಈಗ ಒಮ್ಮೆ ಡ್ರೈಯನ್ನೇ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ನೀರನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ನಾನು ಒಂದು ಅರ್ಧ ಬೌಲಷ್ಟು ಯಾವುದು ಕಡಲೆ ಹಿಟ್ಟನ್ನು ಬೌಲಲ್ಲಿ ತೊಗೊಂಡಿದ್ದೇನೆ, ಅದರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ನೀರು ತೊಗೊಂಡಿದ್ದೀನಿ. ನೀರನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪವೇ ಹಾಕ್ಕೋಬೇಕು ನೀರು ಒಮ್ಮೆನೇ ಹಾಕಿದರೆ ಅಷ್ಟು ಮತ್ತು ನೀರಾಗಿ ಬಿಡ್ತದೆ. ಅಷ್ಟು ನೀರಾಗಬಾರ್ದು ನಮಗೆ, ಸ್ವಲ್ಪವೇ ಬೇಕು ಇದಕ್ಕೆ ನೀರು. 1-2 ಸ್ಪೂನಷ್ಟು ನೋಡಿ ಹಾಕ್ಕೋಬೇಕಷ್ಟೇ. ಇಲ್ಲಿ ನನಗೆ ಒಂದೇ ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಂಡೆ, ನಾನು ಅಷ್ಟಕ್ಕೆ ಸಾಕಂತಾಯಿತು. ನೋಡಿ ಈಗ ಇಷ್ಟು ಅದಾಗಿದೆ. ತುಂಬ ಟೇಸ್ಟಿಯಾಗಿರ್ತದೆ ಇದು.
ಒಂದು ಪ್ಯಾನನ್ನು ಎಣ್ಣೆ ಬಿಸಿಯಾಗಿ ಇಲ್ಲಿ ಕಾವಲಿ ಬಿಸಿ ಆಗ್ತಾ ಬಂತು. ನಾನು ಆಯಿಲ್ ಹಾಕ್ಕೊಳ್ತೀನಿ. ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದಲ್ವ, ಎಣ್ಣೆ ಕೂಡ ಕಾಯ್ತಾ ಬಂತು. ನಾನೀಗ ಸ್ವಲ್ಪ ಸ್ವಲ್ಪ ಎಣ್ಣೆಲಿ ಬಿಡ್ತೀನಿ ಇದನ್ನು. ಈಗೇನು ರೆಡಿ ಮಾಡಿ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದೆ, ಇದನ್ನು ಸ್ವಲ್ಪ ಸ್ವಲ್ಪ ಆಗಿ ನಾನು ಎಣ್ಣೆಲಿ ಬಿಡ್ತೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇದನ್ನು. ಕೈಸಿದು ತುಂಬ ಟೇಸ್ಟಿಯಾಗಿರ್ತದೆ. ತುಂಬ ಅಂದರೆ ತುಂಬ ಎಗ್ಗೆಲ್ಲ ಹಾಕಿದ್ದೇವಲ್ವ, ಸೂಪರಾಗಿರ್ತದೆ ಇದು. ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದೊಂದು ಸ್ನ್ಯಾಕ್ಸು. ಸಂಜೆ ಈವ್ನಿಂಗ್ ಬೇಜಾರಾಗ್ತದಲ್ವ, ಏನಾದರೂ ಬಜ್ಜಿ ಬೋಂಡ ಎಲ್ಲ ತಿನ್ಬೇಕು ಅನಿಸ್ತಲ್ವ, ಆ ಟೈಮಲ್ಲಿ ಒಂದೆರಡು ಮೊಟ್ಟೆಯನ್ನು ಬೇಯಿಸಿಬಿಟ್ಟು ಒಂದು ನೀರುಳ್ಳಿ ಇದು ಟೊಮೆಟೊ ಹಾಕ್ಲಿಕ್ಕಿಲ್ಲ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಚಿಲ್ಲಿ ಪೌಡ್ರ್, ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕಡಲೆ ಹಿಟ್ಟೆಲ್ಲ ಹಾಕಿ ಈ ಥರ ಒಂದು ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಟ್ರೆ ನಮಗೆ ಬಜ್ಜಿ ರೆಡಿಯಾಗಿಬಿಡ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ಹೊರಗೆ ಯಾವ್ಯಾವಾಗ ಎಣ್ಣೆನೆಲ್ಲ ಕಾಯಿಸಿರ್ತಾರಲ್ವ, ಈ ಥರ ಫ್ರೆಶ್ನೆಸ್ ನಾವು ಮಾಡ್ಕೊಳ್ಳೋದ್ರಿಂದ ತಿನ್ಬೇಕನ್ನಿಸ್ದಾಗ ಎಷ್ಟು ಒಂದು 10 ನಿಮಿಷದಲ್ಲಿ ಮಾಡುವಂಥ ಒಂದು ಕೆಲಸ ಇದು. ಸೂಪರಾಗಿರ್ತದೆ. ತುಂಬ ಟೇಸ್ಟಿ ಕೂಡ, ಹೆಲ್ದಿ ಕೂಡ. ನಮ್ಗೆ ಆವಾಗವಾಗ ಫ್ರೆಶ್ ಕೂಡ ಸಿಗ್ತದೆ. ಮತ್ತು ಆಯಿಲ್ ಟೆನ್ಷನ್ ಇಲ್ಲ. ಎಷ್ಟು ಆಯಿಲ್ನ ಯೂಸ್ ಮಾಡಿದ್ರು, ಎಷ್ಟು ಬಜ್ಜಿ ಬೋಂಡ ಮಾಡಿದ್ರು ಆ ಆಯಿಲಲ್ಲೇ ಕಾಯಿಸಿದ್ರೆ ಏನೋ ಆ ಥರ ಕೆಲವರಿಗೆಲ್ಲ ಫೀಲಿಂಗ್ ಇರ್ತದೆ. ಕೆಲವರಿಗೆ ಆ ಥರದ್ದೇನೂ ಇರೋದಿಲ್ಲ, ಸುಮ್ಮನೆ ಒಂದು ಟೇಸ್ಟ್ ಇರ್ತದೆ, ತಿಂತಾರೆ. ನನಗೆ ಮಾತ್ರ ಅದೇ ಥರ ಇರ್ತದೆ. ಯಾವಾಗ ಕಾಯಿಸಿದ ಎಣ್ಣೆನೇನೋ ನನ್ನ ಡಯಟಿಗೆ ಇದು ಪ್ರಾಬ್ಲಮ್ ಆಯ್ತಾ ಏನೋ ಅಂತ ಆ ಥರ ನಾನು ಆಲೋಚನೆ ಮಾಡ್ತೀನಿ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡಿಟ್ಬಿಡ್ತೀನಿ ಯಾವಾಗಲೂ. ಇದು ಎಷ್ಟು ಟೇಸ್ಟಿಯಾಗಿರ್ತದೆ ಅಂದರೆ ಸ್ವಲ್ಪ ಬ್ರೌನಿಷ್ ಆಗಿ ಕಾಯಬೇಕಿದು. ನಾನಿಲ್ಲಿ ಸ್ವಲ್ಪ ಲೋ ಫ್ಲೇಮ್ ಮಾಡಿದ್ದೆ ಚೆನ್ನಾಗಿ ಬೇಯಲಿ ಅಂತ. ಇಲ್ಲಿ ನಾನು ಯಾವುದು ಸೋಡಾ ಗಿಡ ಏನು ಯೂಸ್ ಮಾಡಿಲ್ಲ, ಸೋಡಾ ಅಕ್ಕಿ ಹಿಟ್ಟು ಯಾವುದು ಯೂಸ್ ಮಾಡಿಲ್ಲ. ಡೈರೆಕ್ಟಾಗಿ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು ಉಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಅಷ್ಟೇ ಬಿಟ್ಟರೆ ಬೇರೆ ಏನು ನಾನು ಯಾವುದು ಕೆಮಿಕಲ್ ಆ್ಯಡ್ ಮಾಡಿಲ್ಲ ಇದಕ್ಕೆ. ಮತ್ತು ಟೇಸ್ಟಿ ಬರಲಿಕ್ಕೆ ಕೂಡ ಏನನ್ನು ಆ್ಯಡ್ ಮಾಡಿಲ್ಲ. ಎಲ್ಲ ನ್ಯಾಚುರಲ್ ಆಗಿ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು. ಹೆಚ್ಚಾಗಿ ಎಲ್ಲರೂ ಬಯಸಬೇಕು ನ್ಯಾಚುರಲ್ ಫುಡ್ಡನ್ನು ತಿನ್ನಬೇಕು ಅಂತ. ಯಾಕೆ ಅಂದರೆ ಅದೇನಾಗಲ್ಲ, ನಾವು ಇಷ್ಟು ವರ್ಷ ತಿಂದಿಲ್ವಾ ಆ ಥರ ಎಲ್ಲ ಹೇಳ್ಬೋದು. ಮೊದಲಿನ ಥರ ಇಲ್ಲ, ಈಗ ಕಾಲ ಎಲ್ಲ ಚೇಂಜ್ ಆಗಿದೆ. ಈಗ ಎಲ್ಲಿ ನೋಡಿದ್ರು ಹಾಸ್ಪಿಟ್ಲಲ್ಲಿ ನೋಡಿದರೆ ಉಂಟಲ್ಲ ಪೇಷಂಟ್ಗಳನ್ನು, ತುಂಬ ಟೆನ್ಷನ್ ಆಗಿಬಿಡ್ತದೆ. ಪಾಪ ಇಷ್ಟು ಚಿಕ್ಕ ವಯಸ್ಸು ಇಷ್ಟೆಲ್ಲ ಪ್ರಾಬ್ಲಮ್ ಅಂತ. ಗೈಸ್, ಇದು ಈಗ ರೆಡಿಯಾಗಿದೆ. ನಾನು ಇದನ್ನು ತೆಗಿತೀನಿ. ಇಷ್ಟು ನಮಗೆ ಅದಕ್ಕೆ ಬ್ರೌನ್ ಕಲರ್ ಬರುವಾಗ ತೆಗೆದ್ರೆ ಸಾಕಾಗುತ್ತೆ. ಇದು ಕರೆಕ್ಟಾಗಿ ಬೆಂದಿದೆ. ಈಗ ಎಲ್ಲ ಒಳಗೆ ಫ್ರೈ ಆಗಿದೆ. ಇಷ್ಟು ಸಾಕಾಗುತ್ತೆ ನಮಗೆ. ನೋಡಿದ್ರಲ್ವ ಎಷ್ಟು ಟೇಸ್ಟಿಯಾಗಿ ಹೆಲ್ದಿಯಾಗಿ ಕೂಡ ಮಾಡಿದೆ ಅಂತ. ಮತ್ತು ಏನು ಕೆಮಿಕಲ್ ಯೂಸ್ ಮಾಡದೇನೆ, ಮತ್ತು ಕಲರ್ ಫುಡ್ ಹಾಕದೇನೆ, ಇಲ್ಲಿ ಯಾವುದು ಬ್ರೇಕಿಂಗ್ ಸೋಡಾ ಹಾಕಿಲ್ಲ, ಬೇರೆ ಯಾವುದು ಸೋಡಾ ಹಾಕಿಲ್ಲ. ನಾವು ಏನನ್ನು ಹೊರಗಿದ್ದು ಕೆಮಿಕಲ್ ಐಟಮನ್ನು ಏನೂ ಹಾಕಿಲ್ಲ. ಮತ್ತು ಆಯಿಲ್ ಒಳ್ಳೆ ಆಯಿಲ್, ಮನೆಯಲ್ಲಿ ನಾನು ಅಡುಗೆಗೆ ಯೂಸ್ ಮಾಡೋ ಆಯಿಲನ್ನೇ ಹಾಕ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ದಿ ಕೂಡ ಆಗಿರ್ತದೆ. ನಮಗೆ ಈಗ ಎಷ್ಟು ಜಾಗ್ರತೆ ಮಾಡಿದರೂ ಕೂಡ ಕಡಿಮೆನೇ. ಯಾಕೆ ಅಂದರೆ ಇವತ್ತಿನ ಕಾಲದಲ್ಲಿ ಕಾಯಿಲೆಗಳು ಹೇಳಲಿಕ್ಕಾಗೋದಿಲ್ಲ. ಎಷ್ಟು ಚಿಕ್ಕ ಚಿಕ್ಕ ಪ್ರಾಯದವ್ರನ್ನೆಲ್ಲ ನೋಡುವಾಗ ಬೇಜಾರಾಗ್ತದೆ. ಯಾರಿಗೂ ನೋಡಿದರೂ ಕೂಡ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಪಾಪ ಟ್ಯಾಬ್ಲೆಟ್ ಎಲ್ಲ ಇರ್ತದೆ. ಅದಕ್ಕೋಸ್ಕರ ನಮಗೆ ಹೆಲ್ತ್ ಇಂಪಾರ್ಟೆಂಟ್. ಹೆಲ್ತಿಗೋಸ್ಕರನೇ ನಾವು ದುಡಿಯೋದು. ನಾವು ಚೆನ್ನಾಗಿರಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂತಲೇ ನಾವು ಎಲ್ಲ ಕಷ್ಟಪಟ್ಟು ಕೆಲಸ ಮಾಡೋದಲ್ವ. ಅದೇ ಹೆಲ್ತೇ ಇಲ್ಲ ಅಂದರೆ ಹಣ ತಗೊಂಡು ಏನು ಮಾಡಲಿಕ್ಕೆ. ಅದಕ್ಕೋಸ್ಕರ ನಮಗೆ ಎಷ್ಟು ನ್ಯಾಚುರಲ್ಲಾಗಿ ಫುಡ್ ಮಾಡ್ಕೊಂಡು ತಿನ್ನಲಿಕ್ಕಾಗ್ತದೆ ಅಷ್ಟು ನ್ಯಾಚುರಲ್ಲಾಗಿ ನಾವು ಆದಷ್ಟು ಮನೆಯದನ್ನೇ ಪ್ರಿಪೇರ್ ಮಾಡಬೇಕು. ಎಷ್ಟು ನಾವು ಪ್ರಿಪೇರ್ ಮಾಡಿದ್ರೂ ಕಡಿಮೆನೇ ಆಗುತ್ತೆ. ನಾವು ಹೊರಗಿದ್ದು ತಿಂದು ಏನೋ ಇವತ್ತು ವೆಜ್ ಲೈಫ್, ಇವತ್ತು ನಮ್ಮ ಮನೇಲಿ ಮಾಡ್ಲಿಕ್ಕೆ ಜನ ಇಲ್ಲ ಅಥವಾ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಟೈಮ್ ಇಲ್ಲ, ಹಾಗೆಲ್ಲ ಇರ್ತದೆ ಕೆಲವರಿಗೆ. ಆದರೆ
ನಾನು ಕೂಡ ಬ್ಯುಸಿನೇ ಇರ್ತೀನಿ. ನಾನು ಕೂಡ ಆಫೀಸ್ ಕೆಲಸಕ್ಕೆ ಹೋಗ್ತೀನಿ, ಮನೆಯಲ್ಲಿ ಕೆಲಸ ಮಾಡ್ತೀನಿ, ಹೊರಗೂ ಕೆಲಸ ಮಾಡ್ತೀನಿ, ಮನೆ ಬಂದು ಈ ಕೆಲಸನೂ ಮಾಡ್ತೀನಿ. ಹಾಗೆ ತುಂಬ ಕೆಲಸ ಎಲ್ಲ ಇರ್ತದೆ ನನಗೂ. ಆದರೂ ಕೂಡ ಆ ಟೈಮಲ್ಲಿ ನಾನು ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ನನಗೆ ಮನೆಗೆ ಬೇಕಾಗಿರುವಂಥ ಕೆಲಸನ ನಾನು ಮಾಡಿಬಿಡ್ತೀನಿ. ಯಾಕೆಂದರೆ ಹೆಲ್ದಿಯಾಗಿರಬೇಕು, ನಾವು ಚೆನ್ನಾಗಿರ್ಬೇಕು ಅಂತಲೇ ತಾನೇ ನಾವು ದುಡಿಯೋದು ಕಷ್ಟಪಟ್ಟು ಹಗಲು ರಾತ್ರಿ. ಅದಕ್ಕೋಸ್ಕರ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನ್ಯಾಚುರಲ್ ಫುಡ್ಡನ್ನೇ ನಾವು ಪ್ರಿಪೇರ್ ಮಾಡ್ಕೋಬೇಕು. ಈಗ ಬಿಜಿ ಲೈಫಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಅಂತ ಹೇಳಿ ಎಲ್ಲ ಆರ್ಡ್ರ್ ಮಾಡಿ ಹೆಚ್ಚಿನವ್ರು ತಿಂತಾರೆ. ಆದರೂ ಅಪರೂಪಕ್ಕೆ ತಿಂದರೂ ಪರವಾಗಿಲ್ಲ, ಒಮ್ಮೆ ಮನೆಯಲ್ಲಿ 4 ದಿನ ಆದರೂ ಹೊರಗಿಂದ ತಿಂದರೆ ಒಂದು 4 ದಿನ ಆದರೂ ಮನೆಯಲ್ಲಿ ತಿನ್ನಿ. ಇದು ನನ್ನ ಕಡೆಯಿಂದ ಸಜೆಸ್ಟ್. ಯಾಕೆಂದರೆ ಎಲ್ಲರಿಗೂ ಹೆಲ್ತ್ ಇಂಪಾರ್ಟೆಂಟ್ ಇವತ್ತಿನ ಕಾಲದಲ್ಲಿ. ಇವತ್ತಿನ ಕಾಯಿಲೆಗಳು ಹಾಗೇನೇ ಇದ್ದಾವೆ. ಮತ್ತು ಎಲ್ಲ ಹೊರಗಡೆ ಹೇಗೆ ಮಾಡ್ತಾರೆ ಏನಂತ ನಮಗೆ ಗೊತ್ತಿರೋದಿಲ್ಲಲ್ಲ, ನಾವು ನೋಡಿರೋದಿಲ್ಲಲ್ವ. ಆದಷ್ಟು ನಮ್ಮ ಕೈಯಿಂದನೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರ್ತದಲ್ವ. ಅದಕ್ಕೋಸ್ಕರ ನಾನು ನಿಮಗೆಲ್ರಿಗೂ ನನ್ನ ಕಡೆಯಿಂದ ಒಂದು ಸಜೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಎಲ್ರಿಗೂ ಗೊತ್ತಿರ್ತದೆ, ಎಲ್ಲರೂ ತಿಳಿದವರು ಇದ್ದಾರೆ. ಆದರೂ ಕೂಡ ನನ್ನ ಕಡೆಯಿಂದ ನಾನು ಒಂದು ಇನ್ಫಾರ್ಮೇಷನ್ ನಿಮಗೆ ಹೇಳಿದ್ದು ಎಲ್ರಿಗೂ ಗೊತ್ತಿರ್ತದೆ. ಆದರೂ ನಾನೊಂದು ಕಿವಿ ಮಾತನ್ನು ಹೇಳಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲರೂ ಕೂಡ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ಅವರಿಗೆ ನನಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೈಸ್, ಹೇಗೆ ಮಾಡಿದ್ದೆ ತಿಂಡಿನ ಅಂತ ಹೇಳಿ ನೋಡಿದ್ರಲ್ವಾ? ಅದು ಹೇಗೆ ಬಂತು, ಎಷ್ಟು ಟೇಸ್ಟಿಯಾಗಿದೆ, ಎಷ್ಟು ಹೆಲ್ದಿಯಾಗಿದೆ, ಎಷ್ಟು ರುಚಿಯಾಗಿದೆ, ಏನೆಲ್ಲ ಹಾಕಿದ್ವಿ ಅನ್ನೋದನ್ನು ನೀವು ನೋಡ್ಕೊಂಬಂದ್ರಿ. ಈಗ ಟೇಸ್ಟ್ ಹೇಗೆ ಬಂತು, ಹೇಗೆಲ್ಲ ಬಂತು ಅನ್ನೋದನ್ನು ನೋಡೋಣ. ಎಷ್ಟು ನ್ಯಾಚುರಲ್ ಆಗಿದೆ ಅಂತ ನೋಡಿ. ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬ ಹೆಲ್ದಿಯಾಗಿದೆ, ತುಂಬ ಗರಿಯಾಗಿ ಕೂಡ ಇದೆ. ಈ ಕ್ರಿಸ್ಪಿನೆಸ್ ಉಂಟಲ್ಲ, ನಾವೇನು ಇಲ್ಲಿ ಸೋಡಾ ಗಿಡ ಏನೂ ಹಾಕಿಲ್ಲ, ಅಷ್ಟು ಒಂದು ಅಕ್ಕಿ ಹಿಟ್ಟು ಹಾಕಿಲ್ಲ, ಜಸ್ಟ್ ಕಡಲೆ ಹಿಟ್ಟು ಅಷ್ಟೇ ಹಾಕಿದ್ದು. ಎಗ್, ನೀರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಉಪ್ಪು ರುಚಿಗೆ ಮತ್ತು ಮಸಾಲೆಗಳು, ಇಷ್ಟು ಐಟಮನ್ನು ಹಾಕಿ ಇಷ್ಟು ಚೆನ್ನಾಗಿ ಇಷ್ಟು ಟೇಸ್ಟಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿದೆ ಮತ್ತು ಹೆಲ್ದಿಯಾಗಿದೆ. ಬಾಯ್ಲ್ಡ್ ಎಗ್ ಹಾಕಿದ್ದೀವಲ್ವಾ, ಎಗ್ಗು ತುಂಬ ಟೇಸ್ಟಿಯಾಗಿರ್ತದೆ. ಮತ್ತು ಅನಿಯನ್ ಕೂಡ ತುಂಬ ಟೇಸ್ಟಿಯಾಗಿದೆ. ಸೌಂಡ್ ಕಳಿಸ್ತಾ ಇದೆಯಾ? ಕುರುಕುರು ಆಗ್ತದೆ, ಅಷ್ಟು ಟೇಸ್ಟಿಯಾಗಿದೆ. ಅಷ್ಟೇ ಹೆಲ್ದಿಯಾಗಿದೆ. ಕೆಲವ್ರಿಗೆಲ್ಲ ಫೀಲಿಂಗ್ ಇರ್ತದೆ, ಸಂಜೆ ಸ್ನ್ಯಾಕ್ಸಿಗೆ ಏನಾದ್ರು ತಿನ್ನಬೇಕು, ಚಹಾ ಕುಡಿಬೇಕಂತೇಳಿ ಆಸೆ ಇರ್ತದೆ. ಮತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನಕ್ಕೆ ಏನಾದರೂ ಸಂಜೆ ಇದ್ದಿದ್ರೆ ಒಳ್ಳೇದಿರ್ತದೆ ಅಂತ ಬೇಗ 1-2 ಮೊಟ್ಟೆಯನ್ನು ಒಡೆದಾಕಿ ಬೇಯಿಸಿ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. 2 ಬಾಯ್ಲ್ಡ್ ಎಗ್ ಇದ್ರೆ ಸಾಕು. 1-2-3 ನೀರುಳ್ಳಿಗೆಲ್ಲ ಕಟ್ ಮಾಡಿ ಹಾಕಿ ಈ ಥರ ಮಸಾಲೆ ಹಾಕಿ ಬೇಗ ಒಂದು ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಟ್ರೆ ಒಂದು ಟೇಸ್ಟಿಯಾದ ರೆಡಿ ಒಂದು ಪಕೋಡ ಇದು ಸಿಗ್ತದೆ ನಮಗೆ. ಅಷ್ಟು ಟೇಸ್ಟಿಯಾಗಿದೆ ಮತ್ತು ಹೆಲ್ದಿಯಾಗಿದೆ ಮತ್ತು ತುಂಬ ನ್ಯಾಚುರಲ್ ಆಗಿದೆ. ಯಾವುದು ಕೆಮಿಕಲ್ ಯೂಸ್ ಮಾಡಿಲ್ಲ, ಸೋಡಾ ಯೂಸ್ ಮಾಡಿಲ್ಲ, ಎಲ್ಲ ಮನೆಯಲ್ಲೇ ಸಿಗುವಂಥ ಐಟಮನ್ನು ಹಾಕಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ತುಂಬ ಹೆಲ್ದಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ. ಮತ್ತು ಕೆಲವರಿಗೆಲ್ಲ ಇದು ಹೊರಗೋಗಿ ತಿನ್ನೋದು, ಅಯ್ಯೋ ಬಜ್ಜಿ ಯಾವಾಗ ಕಾಯಿಸಿದ ಎಣ್ಣೆಯೆಲ್ಲ ಕಾಯಿಸ್ತಾರೆ, ಅದನ್ನು ಹೇಗೆ ತಿನ್ನೋದು, ತಿಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಆ ಥರ ಎಲ್ಲ ಇರ್ತದೆ. ಕೆಲವರು ಡಯಟ್ ಮಾಡೋರಿಗೆ, ಡಯಟ್ ಇಲ್ದವ್ರಿಗೆ ಏನೂ ಇರೋದಿಲ್ಲ. ನನಗೆ ಹಾಗೇನೇ ಫೀಲಿಂಗ್ ಇರ್ತದೆ, ನಾನು ತಿಂದುಬಿಟ್ಟೆ, ನನ್ನ ಡಯಟ್ ಹಾಳಾಯಿತು, ಅದರಲ್ಲಿ ತುಂಬ ಆಯಿಲ್ ಇತ್ತಿಲ್ವ ಅಂತ ಆ ಥರ ಎಲ್ಲ ಆಲೋಚನೆ ಬರ್ತದೆ. ಮತ್ತು ಯಾವಾಗ ಫ್ರೈ ಮಾಡಿದ್ದೆ ಆಯಿಲೋ ಏನು ಅಂತ. ಆದರೆ ಈ ಥರ ನಾವು ಮಾಡ್ಕೊಂಬಿಟ್ಟು ಈಸಿಯಾಗಿ 1/4 ಗಂಟೆ ನಾವು ಟೈಮ್ ವೇಸ್ಟ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಬಿಟ್ರೆ ಎಷ್ಟು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯವರೆಲ್ಲ ತಿನ್ಬೋದಲ್ವ. ಎಷ್ಟು ಟೇಸ್ಟಿಯಾಗಿದೆ ಮತ್ತು ಹೆಲ್ದಿಯಾಗಿದೆ, ಎಷ್ಟು ನ್ಯಾಚುರಲ್ ಕೂಡ ಆಗಿದೆ. ಯಾವುದು ತಲೆ ಬಿಸಿ ಕೂಡ ಇಲ್ಲ, ತಿಂದರೂ ಕೂಡ ಮನೆಯಲ್ಲಿ ಮಾಡಿದ್ದು ಅನ್ನೋದೊಂದು ಫೀಲಿಂಗ್ ಇರ್ತದೆ. ಮತ್ತು ಹೆಲ್ದಿ ಕೂಡ ಇದೆ ಅಂತ ಒಂದು ಮನಸ್ಸಿಗೆ ನೆಮ್ಮದಿ ಇರ್ತದೆ. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಟೇಸ್ಟಿಯಾಗಿ ಬಂದಿದೆ ಇದು ಗೈಸ್. ಕಳಿಸ್ತಾ ಇದೆ ಕುರುಕುರು, ಸಖತ್ ಟೇಸ್ಟಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ,
ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕಂತ ಅದನ್ನ ಮಾಡ್ತೀನಿ. ಈಗ ನಿಮಗೋಸ್ಕರ ಸಂಡೇ ಸ್ಪೆಷಲ್ ನಿಮಗೋಸ್ಕರ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.